ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 3 ಎಕರೆ 5 ಗುಂಟೆ ಕ್ಲಿಯರ್ ಟೈಟ್ಲು ಫಾರ್ಮ್ ಹೌಸು ಮತ್ತು ಕ್ಯಾಟಲ್ ಶೆಡ್, ಕ್ಯಾಟಲ್ ಫಾರ್ಮಿಂಗ್ ಮಾಡ್ತಾಯಿದ್ದಾರೆ. ಇದರಲ್ಲಿ 200 ಚಿಲ್ಲರೆ ತೆಂಗಿದೆ, ಫಲ ಕೊಡ್ತಾರೆ ದೊಡ್ಡ ದೊಡ್ಡದು. 80 ಸಪೋಟ ಇದೆ ಚಿಕ್ಕು, 33 ಮಾವು ಇದೆ, ಮ್ಯಾಂಗೋ, ಜಿಮ್ನೇರಳೆ ಇದೆ, ನಿಂಬೆ ಇದೆ, ಆಮೇಲೆ ಸ್ಯಾಂಡ್ಲ್ವುಡ್ ಇದೆಯಲ್ಲ ಅದನ್ನು ಸ್ವಲ್ಪ ಹಾಕಿದ್ದಾರೆ, 1 ವರ್ಷ ಹಳೆಯದು. ಮತ್ತು ಅಸಾರ್ಟೆಡ್ ಸ್ವಲ್ಪ ಜಾಕ್ ಫ್ರೂಟು ಆ ಥರದ್ದೆಲ್ಲ ಸ್ವಲ್ಪ ಹಾಕಿದ್ದಾರೆ, ಕರಿಬೆ ಈ ಥರದ್ದೆಲ್ಲ. ಜಾಗ ಎಲ್ಲೂ ಬಿಟ್ಟಿಲ್ಲ, ಎಲ್ಲ ಕಡೆ ಫಿಲಪ್ ಮಾಡಿದ್ದಾರೆ. ಜೊತೆಗೆ ಮಧ್ಯದಲ್ಲಿ ಬಾಳೆನೂ ಹಾಕ್ಕೊಂಡಿದ್ದಾರೆ. 2 ಮನೆ ಇದೆ, RCC ಮನೆ. ಒಂದು ಇವ್ರ ಫ್ಯಾಮ್ಲಿ ಹೋಗಿದಾಗ ಇರೋಕ್ಕೆ, ಅದ್ರ ಪಕ್ಕದಲ್ಲೇ ಇನ್ನೊಂದು ನೆಂಟರು ಬಂದರೆ ಉಳ್ಕೊಳ್ಳೋಕ್ಕೆ, ಅದೊಂದು 1 BHK ಮನೆ ಮಾಡಿದ್ದಾರೆ. ಲೇಬರ್ಸ್ಗೆ ಒಂದು ಮನೆ ಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಹಸುಗಳಿಗೆ ದೊಡ್ಡದು ಒಂದು ಶೆಡ್ ಮಾಡಿದ್ದಾರೆ. ಮತ್ತು ರೈನಿ ಸೀಸನ್ನಲ್ಲಿ, ಚಳಿ ಸೀಸನ್ನಲ್ಲಿ ಆ ಟೈಮಲ್ಲಿ ಕೂಡೋಕ್ಕೆ ಇನ್ನೊಂದು 2ನೇ ಶೆಡ್ಡು ಕಟ್ಟಿದ್ದಾರೆ. ನೋಡಿ, ಇದೆಲ್ಲ ಮಾವು ಜಾಸ್ತಿ, ಆಲ್ಫನ್ಸೋ ಮ್ಯಾಂಗೋ ಹಾಕಿದ್ದಾರೆ, ಬಾದಾಮಿ. 2 ಕಡೆ ಗೇಟ್ ಇದೆ. ಇದು ಈಸ್ಟ್ ಫೇಸಿಂಗ್ಗೆ ಈಸ್ಟ್ ಗೇಟ್ ಕೊಟ್ಟಿದ್ದಾರೆ. ಈಸ್ಟ್ ಮನೆ ಡೋರು ಪ್ರತಿಯೊಂದು ಈಸ್ಟ್ಗೆ ಇದೆ. ಇವರು ಎಜುಕೇಟೆಡ್ ಜನ, ಇವರು ಆಸ್ ಪರ್ ವಾಸ್ತು 100% ಇದರಲ್ಲೇ ಮಾಡಿರೋದು. ಇವ್ರಿಗೆ 25 ಲಕ್ಷ ರೂಪಾಯಿ ಇನ್ಕಮ್ ಆಗ್ತಾಯಿದೆ. ಬಟ್ ಆದರೂ ಕೊಡ್ತಾ ಇರೋದು ಕಾರಣ ಏನಂತ, ಇವ್ರದ್ದು ಪ್ರಾಪರ್ಟಿ ಸುಮಾರಿದೆ. ಬೆಂಗಳೂರಲ್ಲಿದೆ, ಮೈಸೂರಲ್ಲಿದೆ, ಮತ್ತು ಇನ್ನೊಂದು ಊರಲ್ಲಿ ಪೆಟ್ರೋಲ್ ಬಂಕ್ ಮತ್ತು ಚೌಲ್ಟ್ರಿ ಈ ಥರದ್ದೆಲ್ಲ ಇದೆ. ಬಟ್ ನೋಡ್ಕೊಳ್ಳೋರು ಯಾರೂ ಇಲ್ಲ. ಇವ್ರಿಗೆ ಒಬ್ಬರೇ 4 ವರ್ಷದ ಮಗು ಇರೋದು ಅಷ್ಟೇ. ಅದಕ್ಕೆ ಇವರು ಒಂದು ಮಗುಗೋಸ್ಕರ ಎಜುಕೇಷನ್ ಕೊಡೋದು ಫಸ್ಟ್, ಆಮೇಲೆ ಪ್ರಾಪರ್ಟಿ ನೋಡೋದು ಬೇಕಾದಷ್ಟಿದೆ ಇರಲಿ ಹಂಗಂತ ಕೊಟ್ಬಿಡ್ತಾ ಇರೋದು. ಕೊಟ್ಬಿಟ್ಟು ಅವ್ರ ಕಡೆ ಇನ್ನೂ ಜಾಗ ಇದೆ, ಅದರಲ್ಲಿ ಇನ್ನೊಂದು ಮಾಡ್ಕೋತಾರೆ ಪ್ರಾಪರ್ಟಿ. ಸೊ ಬೇರೆ ಬೇರೆ ಕಡೆ ಇರೋದನ್ನ ಒಂದು ಕಡೆ ಸೇರಿಸ್ತಾ ಇರೋದವರು, ಒಂದೇ ಬೌಂಡ್ರಿಯಲ್ಲಿ ಇರಲಿ ಅಂತ. 3.5 ಕೋಟಿ ಇದ್ರದ್ದು ಬೆಲೆ ಹೇಳ್ತಾರೆ. ಎಲ್ಲನೂ ಹೆಲ್ತಿ ಮರಗಳೇ ಇರೋದು. ನೋಡಿ, ಇಲ್ಲಿ ಜಾಲರಿ ಹಾಕಿ ಕೌಡಂಕ್ ಮಾಡೋಕ್ಕೆ ಒಂದು ಬಾವಿ ಥರ ಮಾಡಿದ್ದಾರೆ. 4 ತಿಂಗಳಿಗೊಂದು ಸತಿ 1 ಲಕ್ಷಕ್ಕೆ ಬರೀ ಕೌಡಂಕೆ ಹೋಗುತ್ತೆ ಅಂತ. ಇದು ಏನಾರು ಫಂಕ್ಷನ್ ಮಾಡಿದ್ರೆ ಓಪನ್ ಥಿಯೇಟ್ರ್ ಥರ ಮಾಡಿರೋದು. ಆಮೇಲೆ ಓಪನ್ ಕಿಚನ್ ಅದು. ಇನ್ನೊಂದು ನೆಕ್ಸ್ಟ್ ಕಾಣ್ತಾಯಿರೋದು ಇದು ನೆಂಟರು ಬಂದಾಗ ಮನೆ. ಇವ್ರ ಸ್ವಂತ ಇವ್ರ ಮನೆಯವರು ಉಳ್ಕೋಬೇಕಂದ್ರೆ ಈ ಮನೆ. 2 RCC ಮನೆಯೇ. ನೋಡಿ, ಇವರು ಉಳ್ಕೊಳ್ಳೋಕ್ಕೆ ಇದು ಮನೆ. ಲಿವಿಂಗ್ ಕಮ್ ಡೈನಿಂಗ್ ಮಾಡಿದ್ದಾರೆ. 1 BHK ವಿತ್ ಅಟ್ಯಾಚ್ ಬಾತ್ರೂಮು. TV ಕ್ಯಾಬಿನೆಟ್. ಇದು ಒಂದು ಬೆಡ್ರೂಮ್. ವಾರ್ಡ್ರೂಬ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಎಲ್ಲ ಜಾಗ್ವರ್ ಫಿಟ್ಟಿಂಗ್ಸೇ ಹಾಕ್ಸಿರೋದು. ಗೀಝರ್. ಆಮೇಲೆ ಕಾವೇರಿ ನೀರಿದೆಯಲ್ಲ, ಅದೂ ಪಂಚಾಯಿತಿ ಕಡೆಯಿಂದ ಇವ್ರಿಗೆ ಬರ್ತದೆ. ಕುಡಿಯೋದಕ್ಕೆ, ಬಟ್ಟೆ ಒಗೆಯೋಕ್ಕೆ, ಈ ಥರ ಯೂಸ್ಗೆ ಕಾವೇರಿ ನೀರು ಬರ್ತಾಯಿರ್ತದೆ. ನೋಡಿ, ಇದು ಕಿಚನ್. ಇದೆಲ್ಲ ಈಸ್ಟ್ ಫೇಸಿಂಗೇ ಮಾಡಿರೋದು.
ನೋಡಿ, ನೆಂಟರು ಬಂದರೆ ಉಳ್ಕೊಳಕ್ಕೆ ಅಂತಂದ್ರಲ್ಲ, ಆ ಮನೆ ಇದು. ಇದನ್ನು RCC ಮನೆಯೇ. $3.25 ಕೋಟಿ ಬೆಲೆ ಹೇಳ್ತಾ ಇದ್ದಾರೆ. 25 ಲಕ್ಷ ರೂಪಾಯಿ ಇನ್ಕಮ್ ಪರ್ ಆನಮ್ ಇದೆ. ಇದಕ್ಕೆಲ್ಲ ನೋಡ್ಕೊಳ್ಳೋರು ಒಂದು ಫ್ಯಾಮಿಲಿನೇ ಇದ್ದಾರೆ. ಹಸು ನೋಡ್ಕೊಳ್ಳೋಕೆ ಒಂದು ಗ್ರೂಪ್ ಇದೆ, ಇನ್ನೊಂದು ಗ್ರೂಪು ಬೇರೆ ತೋಟಗಳು, ಬೇರೆ ಬೇರೆ ಜಾಗದಲ್ಲಿ ಇವ್ರದ್ದು ಕೆಲಸ ಇದೆಯಲ್ಲ, ಅದೆಲ್ಲ ನೋಡ್ಕೊಳ್ಳೋಕ್ಕೆ. ನೋಡಿ, ಇದು ಅಟ್ಯಾಚ್ ಬಾತ್ರೂಮ್. ಇದು ಹೋಮ್ ಥಿಯೇಟ್ರ್, ಇದು ಓಪನ್ ಥಿಯೇಟ್ರ್. ನೋಡಿ, ಈ ಥರ ಜಾಕ್ ಫ್ರೂಟು ಈ ಥರ ಇದೆಲ್ಲ ಅಸಾರ್ಟೆಡ್ ಸ್ವಲ್ಪ ಹಾಕಿದ್ದಾರೆ. ಜಿಮ್ನೆರಳೆ ಇದೆ, ನಿಂಬೆ ಇದೆ, ಸಪೋಟ, ಇದೆಲ್ಲ